ಈಗ ಪವಿತ್ರ ಗೌಡ ಅವರ ಮನೆ ಬಳಿ ಇರುವಂತಹ ಪೊಲೀಸರು ಮೊದಲ ಆರೋಪಿ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ. ಬೆಂಗಳೂರಿನ ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸ. ಸೊ ಸದ್ಯಕ್ಕೆ ಪವಿತ್ರ ಗೌಡ ನಿವಾಸಕ್ಕೆ ಬಂದಿದ್ದಾರೆ ಪೊಲೀಸರು. ಬಹುಶಃ ಇವತ್ತೇ ಬಂಧನವಾಗುತ್ತಾ ಅನ್ನುವಂಥದ್ದನ್ನ ನೋಡಬೇಕು. ಯಾಕಂದರೆ ಮುಂದಿನ ಪ್ರೊಸೀಜರ್ಸ್ ನಾವು ಮಾತಾಡ್ತಾ ಇದ್ವಿ. ಒಂದು ಶರಣಾಗತಿ ಆಗೋದಕ್ಕೆ ಒಂದು ಅವಕಾಶ ಇದೆ. ಸೊ ಬಹುಶಃ ಈಗ ಬಂದಂಥ ಪೊಲೀಸರಿಗೆ ನಾನೇ ಬರ್ತೀನಿ ಕೋರ್ಟ್ ಮುಂದೆ ಶರಣ ಆಗ್ತೀನಿ ಅನ್ನುವಂಥದ್ದನ್ನು ಪವಿತ್ರ ಅವ್ರು ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಅವರೇ ಬಂದು ಸರೆಂಡರ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಇರೋ ರೀತಿಯಲ್ಲಿ ವಾರೆಂಟನ್ನು ಸರ್ವ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಹಾಗೆ ನಾವು ಮಾತಾಡ್ತಾ ಇದ್ವಿ. ರಮೇಶ್ ಅವರು ಕೂಡ ಒಂದು ಪಾಯಿಂಟನ್ನು ಹೇಳಿದರು. ಸೊ ಬಹುಶಃ ಬೆಂಗಳೂರಿಗೇ ಶಿಫ್ಟ್ ಆಗ್ತಾರಾ ಅಂಥೇಳಿ ನೋಡಬೇಕು ಈ ವಿಚಾರದಲ್ಲಿ. ಇನ್ನು ದರ್ಶನ್ ಬಂಧನಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ನ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. 7 ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆರೋಪಿಗಳು ಎಲ್ಲಿದ್ದಾರೆ, ಏನು ಎತ್ತ ಎಲ್ಲದ್ರ ಬಗ್ಗೆನೂ ಕೂಡ ನೋಟ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಇವತ್ತೇ ಸಂಜೆ ಅವರನ್ನು ಹೋಗಿ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು ಒಂದು ಪ್ರೊಸೀಜರ್. ಯಾಕಂದರೆ ಮತ್ತೆ ನಾನು ಆಗಲೇ ಹೇಳ್ತಾ ಇದ್ದಾಗೆ ನಾಳೆ ಒಂದು ವೇಳೆ ರಜಾ ಇದ್ದು, ಈಗ ನಾಳೆ 15th ಆಗಸ್ಟ್ ನಾಳೆ ರಜಾ ಇದೆ, ಮತ್ತು ಸ್ಯಾಟರ್ಡೆ ಸಂಡೇ. ಸೊ ಹಾಗಾಗಿ ಈಗ ಮತ್ತೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸೋದು ಇದೆಲ್ಲವೂ ಕೂಡ ಸ್ವಲ್ಪ ಡಿಲೇ ಆಗುತ್ತೆ. ಅಲ್ಲಿವರೆಗೂ ಕೂಡ ಅವರಿಗೆ ಕಾಲಾವಕಾಶ ಸಿಕ್ಬಿಡುತ್ತೇನೋ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಿತ್ತು. ಸೊ ಹಾಗಾಗಿನೇ ಅದೆಲ್ಲದಕ್ಕೂ ಕೂಡ ಅವಕಾಶ ಬೇಡ, ಆಸ್ಪದ ಕೊಡೋದು ಬೇಡ ಅಂಥೇಳಿ ಇವತ್ತು ಸಂಜೆ ಒಳಗೇನೆ ಎಲ್ಲ ಪ್ರೊಸೀಜರ್ಸ್ ಮುಗಿಸೋದಕ್ಕೆ ಪೊಲೀಸರು ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರ ನಿಟ್ಟಿನಲ್ಲಿ ಈಗಾಗಲೇ ಮೊದಲು ಪವಿತ್ರ ಗೌಡ ನಿವಾಸಕ್ಕೆ ಹೋಗಿದ್ದಾರೆ. ನೆಕ್ಸ್ಟು ದರ್ಶನ್ ಎಲ್ಲಿದ್ದಾರೆ ಅಂಥೇಳಿ ನೋಡಿ ದರ್ಶನ್ಗೂ ಕೂಡ ಹೋಗಿ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಇವತ್ತು ಸಂಜೆ ಒಳಗೇನೆ ಅಥವಾ ಇವತ್ತು ಸಂಜೆ ಒಳಗೆ ಅವರೇ ಬಂದು ಅರೆಸ್ಟ್ ಆಗೋದು ಸರೆಂಡರ್ ಆಗೋದಕ್ಕೂ ಕೂಡ ಅವಕಾಶ ಇದೆ. ನೋಡೋಣ ನೆಕ್ಸ್ಟ್ ಡೇ ಪ್ರೋಗ್ರೆಸ್ ಆಗ್ತಾ ಇದ್ದ ಹಾಗೆ ಈ ಬಗ್ಗೆ ಎಲ್ಲ ಮಾಹಿತಿ ನಮಗೂ ಕೂಡ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಸೊ ಈಗ ಪೊಲೀಸರು ಬಂದಿರುವಂಥದ್ದನ್ನು ನೋಡ್ತಾ ಇದ್ವಿ ಪವಿತ್ರ ಗೌಡ ಅವರ ನಿವಾಸಕ್ಕೆ. ಸೊ ಇನ್ನು ನೆಕ್ಸ್ಟ್ ಇರುವಂಥ ಪ್ರೊಸೀಜರ್ಗಳು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ 7 ಜನ ಆರೋಪಿಗಳು, ಅದರಲ್ಲಿ A1 ಆಗಿರುವಂಥವ್ರು ಪವಿತ್ರ ಗೌಡ, A2 ದರ್ಶನ್, ಇನ್ನು ಉಳಿದಂತೆ ಪ್ರದೋಷ್, ಅನುಕುಮಾರ್ ಇವರೆಲ್ಲರ ಬೇಲ್ ಕೂಡ ಇವತ್ತು ಕ್ಯಾನ್ಸಲ್ ಆಗಿದೆ. ಸೊ ಅದರಂತೆ ಈಗ ನೆಕ್ಸ್ಟ್ ಇರುವಂಥದ್ದು ಅವ್ರು ಬಂದು ಸರೆಂಡರ್ ಆಗಬೇಕು, ಇಲ್ಲ ಅವರೇ ಪೊಲೀಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದಾರೆ. ಇನ್ನು ಪವಿತ್ರ ಗೌಡ ನಿವಾಸಕ್ಕೂ ಕೂಡ ಪೊಲೀಸರು ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಹುಶಃ ಇವತ್ತೇ ಅರೆಸ್ಟ್ ಆಗುತ್ತೆ. ಇನ್ನೇನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇವೆ. ಸೊ ಅದರಿಂದಾಗಿಯೇ ಈಗ ನೋಡಿ ಪೊಲೀಸರು ಅಲ್ಲಿ ಬಂದು ಮೊದಲು ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ ಅದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು. ಅದಾದ ನಂತರ ಅವರನ್ನು ಒಂದು ಅವಕಾಶ ಇರೋದು ಅವರೇ ಸರೆಂಡರ್ ಆಗ್ಬೋದು. ನಾನೇ ಬರ್ತೀನಿ, ಸರೆಂಡರ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಬನ್ನಿ ಈಗ ನೀವು ನಮ್ಮ ಜೊತೆನೇ ಬರಬೇಕಾಗತ್ತೆ ಅಂಥೇಳಿ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಲೂಬಹುದು. ಈಗ ಸದ್ಯಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆಗಳು, ಈಗ ಸದ್ಯಕ್ಕೆ ಆರ್ ನಗರದಲ್ಲಿ ಪವಿತ್ರ ಗೌಡ ಅವರ ನಿವಾಸದ ಬಳಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸನ್ನು ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ ಪೊಲೀಸರು ಇನ್ನೊಂದು ತಂಡ ಕಾಮಾಕ್ಷಿಪಾಳ್ಯ ಸ್ಟೇಷನ್ನ ಪೊಲೀಸರು ಅವ್ರದ್ದೊಂದು ಟೀಮು ದರ್ಶನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ದರ್ಶನ್ ಸೇರಿದಂತೆ ಬೇರೆ ಬೇರೆ ಆರೋಪಿಗಳನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಈಗ ನೆಕ್ಸ್ಟ್ ಇರುವಂಥದ್ದು ಏನು ಪ್ರೊಸೀಜರ್ಸ್ ಆಗುತ್ತೆ ಅದನ್ನು ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ, ಒಂದಷ್ಟು ಜನ ಖಾಕಿದಾರಿಗಳೇ ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ, ಇನ್ಸ್ಪೆಕ್ಟರ್ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಎಸ್ ಪವಿತ್ರ ಗೌಡ ಗಮನಿಸ್ತಾ ಇದ್ವಿ, ಹಲವು ದಿನಗಳಿಂದ ಟೆಂಪಲ್ ರನ್ನಿಂಗ್ ಶುರು ಮಾಡಿಕೊಂಡಿದ್ರು. ಇತ್ತ ದರ್ಶನ್ ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಟೆಂಪಲ್ ರನ್ನನ್ನು ಶುರು ಮಾಡಿದ್ರು. ಮೈಸೂರಿನ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾಯಿತು, ಕಾಮಾಖ್ಯ ದೇವಿಗೆ ಹೋಗಿದ್ರು, ನಂತರ ಕೇರಳದ ಕೊಟ್ಟಿಯೂರಿಗೂ ಕೂಡ ಹೋಗಿ ಬಂದಿದ್ರು. ಎಲ್ಲೇ ಹೋಗಿ ಬಂದರೂ ಕೂಡ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಯಾಕಂದರೆ ತಪ್ಪು ಮಾಡಿ ನಾವು ಕಾನೂನು ಕಟ್ಟಲೆಯಿಂದ ತಪ್ಪಿಸ್ಕೊಳ್ತೀವಿ, ಹೇಗಾದರೂ ಮಜಾ ಮಾಡ್ಕೊಂಡು ಬದುಕ್ಬೋದು ಅಂತ ಅಂದುಕೊಂಡಿದ್ರೆ ಕಾನೂನಿನ ಕಟ್ಟಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಕಠಿಣ ಕ್ರಮಗಳನ್ನು ನೀವು ಅನುಸರಿಸಬೇಕಾಗುತ್ತೆ, ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಅಂತ ಇಲ್ಲಿ ಕೋರ್ಟ್ ಛೀಮಾರಿ ಹಾಕೋದ್ರ ಮೂಲಕ ತಕ್ಷಣವೇ ಅವರನ್ನು ಬಂಧಿಸಬೇಕು ಅಂತ ಹೇಳಿದೆ. ಹಾಗಾಗಿ ಪೊಲೀಸರು ಈಗಾಗಲೇ ಪವಿತ್ರ ಗೌಡ ನಿವಾಸದ ಮನೆ ಮುಂಭಾಗದಲ್ಲಿ ನಿಂತಿರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈಗಾಗಲೇ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅವರನ್ನು ತಕ್ಷಣವೇ ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೇಳಿದೆ. ಹಾಗಾಗಿ ಈ ಕ್ಷಣದಲ್ಲೇ ಅವರೇನಾದರೂ ಮನೆ ಒಳಭಾಗದಲ್ಲಿ ಇದ್ದಿರೋದೇ ಆದರೆ ಈ ಒಂದು ಸೂಚನೆಯನ್ನು ಅವರಿಗೆ ತಿಳಿಸಿ ನಂತರದಲ್ಲಿ
ಒಂದಷ್ಟು ಬಟ್ಟೆ ಏನಾದರೂ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಕಾಲಾವಕಾಶವನ್ನ ಕೊಟ್ಟು ನಂತರದಲ್ಲಿ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ, ಅಥವಾ ಅವರಾಗೆ ಬಂದು ಶರಣಾಗತಿ ಆಗೋದಕ್ಕೆ ಏನಾದ್ರು ಸೂಚಿಸ್ತಾರ ಗೊತ್ತಿಲ್ಲ. ಇನ್ನಷ್ಟೇ ಇದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಯಾವುದೇ ರೀತಿ ಗಲಾಟೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಅಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಯಾಕೆಂದರೆ ದರ್ಶನ್ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ಅವರು ಬಂದಲ್ಲಿ ಏನಾದರೂ ಪ್ರೊಟೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಪೊಲೀಸರ ಮೇಲೆ ಮುಗಿಬೀಳುವಂತಹ ಸಂದರ್ಭಗಳು ಕ್ರಿಯೇಟ್ ಆಗ್ಬೋದು, ಅಥವಾ ಮನೆ ಮುಂದೆ ನಿಂತ್ಕೊಂಡು ಜೈಕಾರ ಕೂಗುವಂಥದ್ದು ಅಥವಾ ಘೋಷಣೆಗಳನ್ನು ಕೂಗುವಂಥ ಸಂದರ್ಭಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದರ್ಶನ್ ಮನೆ ಮುಂಭಾಗದಲ್ಲಿಯೂ ಕೂಡ ಆ ಒಂದು ಭಾಗದಲ್ಲಿ ಬ್ಯಾರಿಕೇಡನ್ನು ಹಾಕೊಳ್ಳುವಂಥ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಹೆಚ್ಚಿನ ಪೊಲೀಸರ ನಿಯೋಜನೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಈಗ ತಯಾರಿಗಳಾಗ್ತಾ ಇದೆ. ಈಗ ತಕ್ಷಣಕ್ಕೆ ನಾವು ಗಮನಿಸ್ತಾ ಇರೋದು RR ನಗರದ ಪವಿತ್ರ ಗೌಡ ನಿವಾಸದಿಂದ ಲೈವ್ ದೃಶ್ಯಾವಳಿಗಳಿಗೂ ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಖಾಕಿ ದಾರಿಯಾಗಿ ಅಲ್ಲಿ ಪೊಲೀಸರು ನಿಂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಕೆಲವೊಂದು ಹಿರಿಯ ಅಧಿಕಾರಿಗಳೊಟ್ಟಿಗೆ ಅವರು ಒಂದು ಕ್ಲಾರಿಟಿನ ತೆಗೆದುಕೊಳ್ತಿದ್ದಾರೆ. ಏನು ಮಾಡಬೇಕು ಈ ಸಂದರ್ಭದಲ್ಲಿ, ತಕ್ಷಣವೇ ಅವರನ್ನ ತೊಟ್ಟ ಬಟ್ಟೆಯಲ್ಲೇ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕಾ, ಅಥವಾ ಕಾಲಾವಕಾಶವನ್ನು ಕೊಟ್ಟು ಅವರೇ ಬಂದು ಶರಣಾಗತಿಗೆ ಅದಕ್ಕೆ ಏನಾದ್ರು ಸೂಚನೆ ಕೊಡಬೇಕಾ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳೊಟ್ಟಿಗೆ ಅವರು ಫೋನ್ನಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯಗಳಿದು. ಎಸ್, ಸೊ ಬಹುಶಃ ದರ್ಶನ್ ಸೇರಿದಂತೆ ಏನು 7 ಆರೋಪಿಗಳು ಒಂದು ಕಾಲಾವಕಾಶಕ್ಕೆ ಅವಕಾಶ ಇತ್ತ ಅನ್ನುವಂಥದ್ದನ್ನು ನೋಡಿದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಯಾವುದೇ ರೀತಿಯಾದಂಥ ವಿಂಡೋ ಇಲ್ಲಿ ಓಪನ್ ಮಾಡಿಲ್ಲ. ತತ್ಕ್ಷಣ ಫೋರ್ತ್ವಿತ್ ಅನ್ನುವಂಥ ಒಂದು ಪದವನ್ನು ಬಳಸಿ ತತ್ಕ್ಷಣ ಅವರನ್ನು ಅರೆಸ್ಟ್ ಮಾಡಿ ಅಥವಾ ಅವರನ್ನು ಶರಣಾಗತಿ ಮಾಡಿ ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು. ಸೊ ಈಗ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ. ಇನ್ನೇನು ಯಾವುದೇ ಕ್ಷಣದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬಹುದು. ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರ ನಿವಾಸದ ಬಳಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ. ಇನ್ನೊಂದು ಕಡೆ ದರ್ಶನ್ ಈಗ ಸದ್ಯಕ್ಕೆ RR ನಗರ ನಿವಾಸದಲ್ಲಿ ಇಲ್ಲ, ಹೊಸಕೆರೆಹಳ್ಳಿಯಲ್ಲಿರುವಂತಹ ಇನ್ನೊಂದು ಅಪಾರ್ಟ್ಮೆಂಟಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಅವರು ತಮ್ಮ ವಕೀಲರ ಜೊತೆಗೆ ಒಂದು ಚರ್ಚೆಯನ್ನು ಮಾಡ್ತಾರೆ. ಯಾಕಂದರೆ ಯಾವುದೂ ಅವಕಾಶ ಇಲ್ಲ ಈಗ ಸದ್ಯಕ್ಕೆ, ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ಸ್ ಸದ್ಯಕ್ಕೀಗ ಕಾಣಿಸ್ತಾ ಇಲ್ಲ. ಯಾಕಂದರೆ ವಕೀಲರು ಕೂಡ ಹೇಳ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ವಕೀಲರು ಒಂದು ಮನವಿಯನ್ನು ಮಾಡಬಹುದಿತ್ತು. ಇವತ್ತು ಆದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ 1-2 ದಿನಗಳ ಕಾಲಾವಕಾಶ ಕೊಡಿ, ಅಷ್ಟರಲ್ಲಿ ನಾವು ಸರೆಂಡರ್ ಮಾಡಿಸ್ತೀವಿ ಅನ್ನುವಂಥದ್ದನ್ನು ಕೇಳ್ಬೋದಿತ್ತು. ಬಟ್ ಅದಕ್ಕೆಲ್ಲೂ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಅವಕಾಶ ಅಂತೂ ಇಲ್ಲ. ಹೇಳೋದಾಗಿದ್ದರೆ ಬಹುಶಃ ವಿನಯ್ ಕುಲಕರ್ಣಿ ಅವರ ಕೇಸ್ ಎಕ್ಸಾಂಪಲ್ ಕೊಡ್ಬೋದು ಇಲ್ಲಿ ಶಕುಂತಲಾ. 1 ವೀಕ್ ಟೈಮ್ ಸುಪ್ರೀಂ ಕೋರ್ಟೇ ಕೊಟ್ಟಿತ್ತು. 1 ವಾರದ ಒಳಗಾಗಿ ನೀವು ಸೆಷನ್ಸ್ ಕೋರ್ಟಿಗೆ ಹೋಗಿ, ನೀವು ಲೋಯರ್ ಕೋರ್ಟಿಗೆ ಹಾಜರಾಗಿ ನೀವು ಸರೆಂಡರ್ ಆಗಬೇಕು ಅನ್ನುವಂಥದ್ದನ್ನು ಹೇಳಿತ್ತು. ಸೊ ಅದರಂತೆ 1 ವೀಕ್ ಕಾಲಾವಕಾಶ ಅವರಿಗಿತ್ತು. ಬಟ್ ಇಲ್ಲೆಲ್ಲೂ ಕಾಲಾವಕಾಶ ಅನ್ನುವಂಥದ್ದನ್ನು ಮೆನ್ಷನ್ ಮಾಡೇ ಇಲ್ಲ. ಸೊ ಫೋರ್ತ್ವಿತ್ ಅನ್ನುವಂಥದ್ದನ್ನು ಹೇಳ್ತಾ ಸೊ ತತ್ಕ್ಷಣ ನೀವು ಹೋಗಿ ಸರೆಂಡರ್ ಆಗಬೇಕು ಅಂತ ನೋಡಿ. ಈಗ ದರ್ಶನ್ ನಿವಾಸ RR ನಗರದ ನಿವಾಸ, ಸೊ ಅಲ್ಲಿಗೆ ಕೆಲವೊಂದಷ್ಟು ಜನ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಬಹುಶಃ ಅವರ ಅಕ್ಕನ ಮಗ ಅಂತ ಅನ್ಸುತ್ತೆ, ಅವ್ರು ಯಾರಾದರೂ ಬಂದ್ರಾ ಅನ್ನುವಂಥದ್ದು.